ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಎಪಿಸಿ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ವತಿಯಿಂದ ಅದ್ದೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು, ಜನಪ್ರತಿನಿಧಿಗಳು ಧ್ವಜಾರೋಹಣ ನೆರವೇರಿಸಿದರು. ಹಾಗೆಯೇ ಸುಮಾರು 50 ಅಡಿ ಎತ್ತರದ ಕನ್ನಡದ ಬಾವುಟವನ್ನು ಹಾರಿಸಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಹಾಗೂ ಭುವನೇಶ್ವರಿ ತಾಯಿಯ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ಆಟೋಗಳನ್ನು ವಿಭಿನ್ನವಾಗಿ ಅಲಂಕರಿಸಲಾಗಿತ್ತು ಮತ್ತು ಅನ್ನದಾಸೋಹ, ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜಿಗಣಿ ವಿನೋದ್, ಜಿಗಣಿ ಪುನೀತ್, ಪ್ರಹ್ಲಾದ್ ರೆಡ್ಡಿ, ಜೆಸಿಕೆ ಕೃಷ್ಣಪ್ಪ, ಮುರಳಿ, ಮುನಿರಾಜು ಸ್ವಾಮಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ನವೀನ್, ಉಪಾಧ್ಯಕ್ಷ ವಿನೋದ್, ನಯಾಸ್, ಕುಮಾರ್, ಅಶೋಕ್, ನರೇಂದ್ರ ಬಾಬು, ವೆಂಕಟೇಶಪ್ಪ, ಕೇಶವಾಚಾರಿ, ಶಶಿ, ಮಂಜು ಮತ್ತು ಆಟೋ ಚಾಲಕರು ಭಾಗವಹಿಸಿದರು.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರ ಆಟೋ ಚಾಲಕರ ಘಟಕ ಜಿಗಣಿ APC ವೃತ್ತದಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಧ್ಯಕ್ಷರು ಸಹೋದರಾಗಿರ್ತಕ್ಕಂಥ ನವೀನ್ ಮತ್ತು ಸಂಗಡಿಗರು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಜಿಗಣಿಯ ಎಲ್ಲ ಗೌರವಾನ್ವಿತ ಪುರಸಭಾ ಸದಸ್ಯರು ಮತ್ತು ನಾಗರಿಕರು ಪಾಲ್ಗೊಂಡಿದ್ವಿ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಇನ್ನಷ್ಟು ಕೆಲಸಗಳನ್ನು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದಷ್ಟು ಭವ್ಯವಾಗಿರ್ತಕ್ಕಂಥ ಕೆಲಸಗಳನ್ನು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡುವ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಿ ನಾಡು ನುಡಿ ಜಗದ ವಿಚಾರವಾಗಿ ರಾಜ್ಯದಲ್ಲಿ ಇವತ್ತು ಜ್ವಲಂತವಾಗಿ ಜೀವಂತವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಗಡಿ ವಿಚಾರವಾಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು, ಒಗೇನಕಲ್ ಯೋಜನೆ ವಿಚಾರ, ಮೇಕೆದಾಟು ಕುಡಿಯುವ ನೀರಿನ ವಿಚಾರ, ಅನೇಕ ವಿಚಾರವಾಗಿ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕಾಣಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾಡಿನ ಎಲ್ಲ ಜನತೆ ನಾಡಿನ ಪರವಾಗಿ ದುಡಿಯತಕ್ಕಂಥ ಕೆಲಸ ಆಗಲಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದಷ್ಟು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಕ್ಕಂಥ ನಾಡಿಗೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಆಶಿಸ್ತಾ ಮತ್ತೊಮ್ಮೆ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೊಡ್ತೀನಿ. ಇನ್ನು ಇವತ್ತು ಜಿಗಣಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಟೋ ನಿಲ್ದಾಣದಲ್ಲಿ ಮತ್ತು ನಮ್ಮ ನವೀನ್ ಅವರ ನೇತೃತ್ವದಲ್ಲಿ ಕನ್ನಡೋತ್ಸವನ ಏನು ಆಚರಿಸ್ತಿದ್ದಾರೆ. ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾರೆ. ಇವತ್ತೇನು ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಯವರಿಂದ ಮತ್ತು ಈ ಆಟೋ ಚಾಲಕರಿಂದ ಕನ್ನಡ ಉಳಿದಿದೆ. ಇದು ಈ ಅರಿವು ಸಾಮಾನ್ಯ ಜನಗಳಿಗೆ ಬರಬೇಕು. ಸಾಮಾನ್ಯ ಜನಗಳು ಈ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬರುವಂಥ ಅನ್ಯ ಭಾಷೆಗಳ ಬಗ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಅವರ ಭಾಷೆಗೆ ಇವ್ರು ಸಟ್ಟಾಗ್ತಿದ್ದಾರೆ. ಅದನ್ನು ಬಿಟ್ಟು ಅವ್ರಿಗೆ ಕನ್ನಡ ಕಲಿಸುವಂಥ ನಿಟ್ಟಿನಲ್ಲಿ ನಾವು ಮುದ್ದು ಹೋಗ್ಬೇಕು. ಮತ್ತು ಅವರ ಭಾಷೆಗೆ ನಾವು ಮಾರಿ ಹೋಗ್ಬಾರ್ದು. ಎಲ್ಲ ಭಾಷೆಗಳಿಗೆ ರೆಸ್ಪೆಕ್ಟ್ ಕೊಡೋಣ. ನಮ್ಮ ಭಾಷೆಗೂ ಅನ್ಯ ಭಾಷೆಗಳವ್ರು ಬರೋರು ರೆಸ್ಪೆಕ್ಟ್ ಕೊಡಲಿ. ಮತ್ತು ನಮ್ಮ ಜಿಗಣಿ ಭಾಗದಲ್ಲಿ ಇನ್ನೂ ನಮ್ಮ ನವೀನ್ ಮತ್ತು ತಂಡ ಮತ್ತು ಇನ್ನು ಮುಖಂಡಗಳೆಲ್ಲ ಸೇರಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗಲಿ. ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಒಂದು ಜಯ ಸಿಗಲಿ. ಸಿಲಿಗಡಂ ಗೆಲ್ಲಿಗೆ ಸಿಲಿಗಡಂ ಬಾಳಿಗೆ. ಫಸ್ಟ್ನೇದಾಗಿ ನಾಡಿನ ಸಮಸ್ತ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕನ್ನಡಿಗರು ಇದ್ದಾರೋ ಅವರಿಗೆಲ್ಲ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ನಾನು ಏನು ಕೇಳ್ಕೊತೀನಿ ಅಂದರೆ, ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿರಲಿ, ನಮ್ಮ ಕನ್ನಡದವರಾಗಲಿ ಮತ್ತು ನಮ್ಮ ವಲಸೆ ಜನಗಳಾಗಲಿ, ಬೇರೆ ದೇಶದಿಂದ ಬಂದಿರೋರು, ಹೊರಗಡೆಯಿಂದ ಬಂದಿರೋರು, ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಲ್ಲಿ ಗಾಳಿ, ಊಟ, ಜಾಗ, ಬಟ್ಟೆ ಪ್ರತಿಯೊಂದು ಉಪಯೋಗಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕನ್ನಡ ಮಾತಾಡಬೇಕು. ಪ್ರತಿಯೊಬ್ಬರು ಕನ್ನಡನೇ ಮಾತಾಡಬೇಕು. ಅವ್ರ ಮನೆ ಭಾಷೆ 1000 ಇರಲಿ, ಅವರ ಸಂಸ್ಕೃತ ಯಾವುದನ್ನೇ ಇರಲಿ, ಕನ್ನಡ ಮಾತಾಡಬೇಕು. ಫಸ್ಟೇದಾಗಿ ಒಳ್ಳೆಯದಾಗಿ ನಮ್ಮ ಜಿಗಣಿ ಸ್ಟ್ಯಾಂಡಿನ ಮುಖ್ಯ ಅತಿಥಿಯಾದ ಅಧ್ಯಕ್ಷರಾದ ನವೀನ್ ಅವರು ಪ್ರತಿ ವರ್ಷವೂ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅವ್ರ ಬೆನ್ನೆಲುವಾಗಿ ಸ್ವಾಮಿ ಅನ್ನೋರು ಹಿರಿ ಸಾಹೇಬರು ಇರ್ತಾರೆ ಅವ್ರ ಜೊತೆಲಿ. ಪ್ರತಿಯೊಬ್ಬರು ಅವ್ರ ಬೆನ್ನಿಂದ ನಿಂತ್ಕೊಂಡು ಇದೇ ಥರ ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಊರು ಅಂದರೆ, ಒಂದು ಜಿಲ್ಲೆ ಅಂದರೆ ಯಾವ ಥರ ಗುರುತಿಸ್ತಾರೋ ಮ್ಯಾಪಲ್ಲಿ, ಅದೇ ಥರ ಒಂದು ಗಾಂಚುಕೆ ಥರ ಆಗಬೇಕು. ಅದಾಗಿ ಕೇಳ್ಕೊತೀನಿ. ಮತ್ತು ಇಲ್ಲಿ ನಮ್ಮ ಸ್ಟ್ಯಾಂಡಲ್ಲಿ ಪ್ರತಿಯೊಬ್ಬರು ಆಟೋ ಸ್ಟ್ಯಾಂಡವರು, ಆಟೋ ಹುಡುಗರಾಗಲಿ ಯಾರೇ ಆಗಲಿ ಪಬ್ಲಿಕ್ ತೊಂದರೆ ಮಾಡಬಾರ್ದು. ನಮ್ಮ ರೂಲ್ಸ್ ಫಾಲೋ ಮಾಡಬೇಕು. ಡೈಲಿ ಯೂನಿಫಾರ್ಮ್ ಹಾಕಬೇಕು. ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಾರ್ದು. ಇನ್ನೊಂದು, ಪಬ್ಲಿಕ್ಕಿಗೆ ತೊಂದರೆ ಕೊಡಬಾರ್ದು. ನಾವು ಸಮಾಜ ಸೇವಕರು, ಪಬ್ಲಿಕ್ಕೋಸ್ಕರ ನಾವು ಹೆಲ್ಪ್ ಮಾಡೋದು. ಯಾವುದೇ ರೀತಿಯಾಗಲಿ ಅವ್ರು ತೊಂದರೆ ಕೊಡಬಾರ್ದು. ಒಂದು ಕಾನೂನು ನಿಟ್ಟು ಏನಿದೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ದಯವಿಟ್ಟು ಎಲ್ರಿಗೂ ಹೇಳ್ಕೊಳೋದು ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಪ್ರತಿಯೊಬ್ಬರು ಇದನ್ನು ಪಾಲಿಸ್ಬೇಕು.